ಹಾಯ್, ಎಲ್ಲರಿಗೂ ನಮಸ್ತೆ. ನೀವು PCMB ಸ್ಟೂಡೆಂಟಾ, ಇಲ್ಲ ಅಂದರೆ ನಿಮ್ಮ ಮಕ್ಕಳು ಏನಾದರೂ PCMB ಮಾಡ್ತಿದ್ದಾರಾ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಏನಕ್ಕೆ ಅಂದರೆ ನಿಮಗೆ ಇವಾಗ ಸದ್ಯಕ್ಕೆ ಗೊತ್ತಿರೋಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದಾವುದು, ಒಂದು ನೀಟ್, ಒಂದು JE, ಇನ್ನೊಂದು KCT. ಇದರಲ್ಲೂ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮೂರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ತುಂಬ ಜನಕ್ಕೆ ಇನ್ನೂ ಗೊತ್ತೇ ಇರಲ್ಲ. ಈಗ ಈ ಒಬ್ಬ ನಿಮ್ಮ ಮಕ್ಕಳು ಇಲ್ಲಾಂದರೆ ನೀವೇ ಏನಾದರೂ ಒಳ್ಳೆ ಡಾಕ್ಟರ್ ಆಗಬೇಕು ಅಂದರೆ ಒಳ್ಳೆ MBBS ಕೋರ್ಸಿಗೆ ಜಾಯ್ನ್ ಆಗಬೇಕು, ಇಲ್ಲ ಒಳ್ಳೆ ಇಂಜಿನಿಯರಿಂಗ್ ಕೋರ್ಸ್ ಆಲ್ ಓವರ್ ಇಂಡಿಯಾ ಆ ಕೋರ್ಸ್ಗೆ ಜಾಯ್ನ್ ಆಗಬೇಕು, ಮತ್ತು ಒಳ್ಳೆ ಇಂಜಿನಿಯರಿಂಗ್ ಕೋರ್ಸ್ ಸ್ಟೇಟ್ ಕಾಲೇಜ್ ಅದಕ್ಕೆ ಜಾಯ್ನ್ ಆಗಬೇಕು, ಇಲ್ಲ ಒಳ್ಳೆ ಟಾಪ್ ಟೀಚರ್ ಆಗಬೇಕು. ಇದೆಲ್ಲ ಕೋರ್ಸಸ್ಗಳು ಇರುತ್ತೆ. ಅದೆಲ್ಲ ಆಗಬೇಕಂದ್ರೆ ಯಾವ್ದಾವ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕಂತ ಇನ್ನೂ ತುಂಬ ಜನಕ್ಕೆ ಏನು ಐಡಿಯಾನೇ ಇಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಈ PCMB ಸ್ಟೂಡೆಂಟ್ಸ್ ಎಲ್ಲರೂ ಬರೀಲೇಬೇಕಾಗಿರೋಂಥ ಈ 5 ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಕಂಪ್ಲೀಟ್ ವಾಚ್ ಮಾಡಿ, ಸ್ಕಿಪ್ ಮಾಡೋಕೆ ಹೋಗ್ಬೇಕು. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರ್. ಈಗ ಮೊದಲನೇದಾಗಿ ನೀಟ್ ಬಗ್ಗೆ ಹೇಳ್ತೀನಿ. ನೀಟ್ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ನ ನೀವು ಮೆಡಿಕಲ್ ರಿಲೇಟೆಡ್ ಆಗಿರುವಂಥ ಕೋರ್ಸಸ್ಗೆ ಜಾಯ್ನ್ ಆಗೋಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಮೆಡಿಕಲ್ ರಿಲೇಟೆಡ್ ಅಂದ ತಕ್ಷಣ ಬರೀ MBBS ಅಷ್ಟೇ ಅಲ್ಲ, MBBS ಜೊತೆಗೆ BDS ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಮತ್ತು ನರ್ಸಿಂಗ್, ಅಲೈಡ್ ಸೈನ್ಸ್ ಹಾಗೆ ಮುಂತಾದ ಕೋರ್ಸಸ್ಗಳಿಗೆ ನೀವು ಥ್ರೂ ನೀಟ್ ಸ್ಕೋರ್ ನೀವು ಜಾಯ್ನ್ ಆಗಬೇಕಾಗುತ್ತೆ. ನೀವೇನಾದರೂ ಬಯಾಲಜಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಓವರ್ ಮ್ಯಾಥ್ಸ್ ಆರ್ ಫಿಸಿಕ್ಸ್ ಕಾಮನ್ ಆಗಿ ಬಯಾಲಜಿ ಇಷ್ಟಪಡೋರಿಗೆ ಒಂದು ಸ್ವಲ್ಪ ಟಫ್ ಅನಿಸುತ್ತೆ, ಬಟ್ ಬಯಾಲಜಿ ಕಡೆ ನಿಮಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ ಮೆಡಿಕಲ್ ಫೀಲ್ಡ್ ಎಂಟರ್ ಆಗ್ಬೋದು ಬೈ ರೈಟಿಂಗ್ ನೀಟ್ ಎಕ್ಸಾಮ್. ನೀಟ್ ನಿಮಗೆ ಒಳ್ಳೆ ವೇ. ಓಕೆ, ಇವಾಗ ಸೆಕೆಂಡ್ ಎಕ್ಸಾಮ್ ಬಂದು JEE ಅಂತ. JEEಯಲ್ಲಿ 2 ಫೇಸಸ್ ಇರುತ್ತೆ. JEE ಫಸ್ಟ್, ಸೆಕೆಂಡ್ ಒಂದು ಅಡ್ವಾನ್ಸ್ ಅಂತ ಬರುತ್ತೆ. ಫಸ್ಟ್ ಫೇಸ್ ಬಂದು JEE ಮೇನ್ಸ್ ಅಂತ ಬರುತ್ತೆ. ಓಕೆ, ಈಗ JEE ಮೇನ್ಸ್ನ ಕ್ವಾಲಿಫೈ ಆಗೋರಿಗೆ ಯಾವ ಕಾಲೇಜಸ್ಗೆ ಜಾಯ್ನ್ ಆಗ್ಬೋದು ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬರುತ್ತೆ. ಓಕೆ, NITs ಅದು ತುಂಬ ಕಡೆ ಇರುತ್ತೆ, ಇಂಜಿನಿಯರಿಂಗ್ ಕಾಲೇಜಸ್. ಓಕೆ, ಮೇನ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಅಷ್ಟೇ. ಈ ಇಂಜಿನಿಯರಿಂಗ್ ಕಾಲೇಜ್ಗೆ ನೀವು ಜಾಯ್ನ್ ಆಗಬೇಕಂದ್ರೆ JEE ಮೇನ್ಸಲ್ಲಿ ಒಳ್ಳೆ ಸ್ಕೋರ್ ಆಗಿರಬೇಕು. ಓಕೆ, ಅದು ಪರ್ಸೆಂಟೈಲ್ ವೈಸ್ ಮಾರ್ಕ್ಸ್ ಬರುತ್ತೆ, ಪರ್ಸೆಂಟೈಲ್ ಅಂತ ಬರುತ್ತೆ. ಅದ್ರ ಥ್ರೂ ನೀವು ಜಾಯ್ನ್ ಆಗಬೇಕಾಗುತ್ತೆ. ಪರ್ಸೆಂಟೈಲ್ ಬಗ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ JEE ಮೇನ್ಸ್ ಕ್ವಾಲಿಫೈ ಆಗೋರಿಗೆ ತುಂಬ ಕ್ವಾಲಿಫೈ ಆಗೋಕ್ಕೆ ತುಂಬ ಕಮ್ಮಿ ಇರುತ್ತೆ ಪರ್ಸೆಂಟೈಲು. ಅದು ಕ್ವಾಲಿಫೈ ಆದಮೇಲೆ ಅಡ್ವಾನ್ಸ್ ಅಂತ ಬರೀತಾರೆ. ಓಕೆ, ಆ ಅಡ್ವಾನ್ಸಲ್ಲಿನೂ ಸಹ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಬರೋರಿಗೆ IITs ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಥ್ರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಜಾಯ್ನ್ ಆಗ್ಬೋದು. ಓಕೆ, ಈ 2 ಎಕ್ಸಾಮ್ಸ್ ಏನಿದೆ ಇದು ಆಲ್ ಓವರ್ ಇಂಡಿಯಾ. ಓಕೆ, ಆಲ್ ಓವರ್ ಇಂಡಿಯಾದಲ್ಲಿ ಇರೋಂಥ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕಾಂಪಿಟೇಟಿವ್ ಈ ಎಕ್ಸಾಮ್ಸ್ನ ಬರೀತಾರೆ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಕಾಂಪೀಟ್ ಮಾಡಿ ನೀವು ಸೀಟ್ನ ಗಳಿಸ್ಕೋಬೇಕಾಗುತ್ತೆ. ಬಟ್ ಅದೇ ನಿಮಗೆ ಒಂದು ಲೆವೆಲ್ ಡೌನ್ ಆದರೆ 3ನೇ ಎಕ್ಸಾಮ್ಗೆ ಬಂದರೆ KCT ಎಕ್ಸಾಮ್ ಅಂತ ಹೇಳ್ತೀವಿ. ಈ KCT ಎಕ್ಸಾಮ್ ಬಂದು ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೇನೆ ಹೇಳಿ ಮಾಡಿಸಿರೋಂಥ ಎಕ್ಸಾಮು. ಓಕೆ, ಈ ಎಕ್ಸಾಮ್ನ ನೀವು ಕರ್ನಾಟಕದಲ್ಲಿರೋಂಥ ಸ್ಟೂಡೆಂಟ್ಸ್ಗಳು ಎಲ್ಲರೂ ಬರೀಲೇಬೇಕು, ಕಂಪಲ್ಸರಿ ಎಕ್ಸಾಮ್. ಈವನ್ ನೀವು ನೀಟ್ ಬರೀತಿದ್ರು, ನೀಟ್ ಮೆಡಿಕಲ್ ಸೀಟ್ ತಗೋಬೇಕಂದ್ರೆ ಕರ್ನಾಟಕದಲ್ಲಿ ನೀವು ಫಸ್ಟು KCT ಅಪ್ಲಿಕೇಶನ್ ಅಟ್ಲೀಸ್ಟ್ ಹಾಕ್ಸಿರ್ಲೇಬೇಕಾಗಿರುತ್ತೆ. ಓಕೆ, ಈ ಎಕ್ಸಾಮ್ನ ನೀವು ಪ್ರತಿಯೊಬ್ಬರು ಬರೆದಾದ್ಮೇಲೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಕರ್ನಾಟಕ, ಓಕೆ, ಈಗ JC ಆಗಿರ್ಬೋದು, RV ಆಗಿರ್ಬೋದು, PES ಆಗಿರ್ಬೋದು, ಆ ರೀತಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಏನಿರುತ್ತೆ ಆ ಕಾಲೇಜುಗಳನ್ನ ಚೂಸ್ ಮಾಡ್ತಾರೆ, ಒಳ್ಳೆ ರ್ಯಾಂಕ್ ತೆಗೆದಿರೋರು. ಬಟ್ ಕೆಳಗಡೆ ಇರೋರು ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಏನಿದೆ ಅದನ್ನ ಚೂಸ್ ಮಾಡ್ತಾರೆ. ಇನ್ನೊಂದಷ್ಟು ಜನ ಡಿಗ್ರಿಗೆ ಹೋಗೋರು, ಓಕೆ, ಡಿಗ್ರಿ BSc ಆ ರೀತಿ ಟೀಚಿಂಗ್ ಪ್ರೊಫೆಷನ್ಗೆ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಸೈಂಟಿಫಿಕ್ ರಿಸರ್ಚ್ ಇಂಟ್ರೆಸ್ಟ್ ಇರೋರೆಲ್ಲ ಯಾವುದಾದ್ರೂ ಡಿಗ್ರಿ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಇವಾಗ ಫೋರ್ತ್ ಎಕ್ಸಾಮ್ ಬಂದು CUET ಅಂತ, ಸೆಂಟ್ರಲ್ ಯೂನಿವರ್ಸಿಟಿ ಎಕ್ಸಾಮ್ಸ್. ಓಕೆ, ಈ ಎಕ್ಸಾಮ್ಸ್ನ ಪ್ರತಿಯೊಬ್ಬರು ಬರೀಲೇಬೇಕಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂದರೆ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳು ಏನಿರುತ್ತೆ, ಲೈಕ್ ಈಗ ಡೆಲ್ಲಿ ಯೂನಿವರ್ಸಿಟಿ, ಮುಂಬೈ ಯೂನಿವರ್ಸಿಟಿ, ಆ ಯೂನಿವರ್ಸಿಟೀಸ್ಗೆಲ್ಲ ಜಾಯ್ನ್ ಆಗಬೇಕಂದ್ರೆ ಈ ಎಕ್ಸಾಮ್ನ ಬರೀಲೇಬೇಕು. ಓಕೆ, ಇವಾಗ ಒಂದು 3-4 ಇಯರ್ಸ್ ಹಿಂದೆ ಬಂದಿರೋದು ಅನಿಸುತ್ತೆ, ಯಾಕೆಂದರೆ ಮೊದಲು ಇರಲಿಲ್ಲ ಈ ಎಕ್ಸಾಮು, ಇತ್ತೀಚೆಗೆ ಬಂದಿರೋಂಥ ಎಕ್ಸಾಮು. ಈ ಎಕ್ಸಾಮ್ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಓಕೆ, ನೀವು ಈ ಎಕ್ಸಾಮ್ನ ಬರೆದು
ಕೌನ್ಸಿಲಿಂಗ್ ಥ್ರೂ ನೀವು ಈ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ಏನಿರುತ್ತೆ ಆ ಇನ್ಸ್ಟಿಟ್ಯೂಟ್ಗಳಿಗೆ ಸೇರಿಕೊಂಡು ನೀವು ಒಳ್ಳೆ ರಿಸರ್ಚ್, ಸೈಂಟಿಫಿಕ್ ರಿಸರ್ಚ್ ಇಲ್ಲ ಟೀಚರ್ ಒಳ್ಳೆ ಪ್ರೊಫೆಷನ್ಗೆ ನೀವು CUET ಥ್ರೂ ಹೋಗ್ಬೋದು. ಓಕೆ, ಇದರಲ್ಲಿ ಯಾವ್ಯಾವ ಕೋರ್ಸಸ್ಗಳು ಮಾಡ್ಬೋದು ನೀವು? BSc B.Ed ಆಗಿರ್ಬೋದು, BSc ಆಗಿರ್ಬೋದು, ಆ ರೀತಿ ಮುಂತಾದ ಕೋರ್ಸಸ್ಗಳನ್ನ ನೀವು CUET ಬರೆದು ಜಾಯ್ನ್ ಆಗ್ಬೋದು. ಓಕೆ, ಇವಾಗ ಐದನೇ ಎಕ್ಸಾಮ್ ಬಂದು RICE ಅಂತ. ಈ ಕಾಂಪಿಟೇಟಿವ್ ಎಕ್ಸಾಮ್ದು ಫುಲ್ ಫಾರ್ಮ್ ಕೇಳೋದಾದರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ ಇರುತ್ತೆ. ಈ ಎಕ್ಸಾಮ್ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಓಕೆ, ಈ ಕಾಲೇಜ್ಗಳು ಏನು ತುಂಬ ಕಮ್ಮಿ ಕಾಲೇಜ್ಗಳಿದೆ ಇದು ಇಂಡಿಯಾದಲ್ಲಿ. ಈ ಎಕ್ಸಾಮ್ನ ಬರೆದು ನೀವು ಈ ಕಾಲೇಜಸ್ಸಲ್ಲಿ ಏನೇನು ಕೋರ್ಸ್ ಮಾಡ್ಬೋದು ಅಂತ ಕೇಳೋದಾದರೆ BSc B.Ed ಆಗಿರ್ಬೋದು, BSc ಆಗಿರ್ಬೋದು, ಅದಾದಮೇಲೆ B.Ed ಮಾಡ್ಬೋದು, MSc M.Ed ಆಗಿರ್ಬೋದು, ಆ ರೀತಿ ತುಂಬ ಕೋರ್ಸಸ್ಗಳನ್ನ ಮಾಡ್ಬೋದು. ಈವನ್ BA BCom ಅದೆಲ್ಲ ಕೋರ್ಸಸ್ಗಳು ಇರುತ್ತೆ. ಸೊ ನೀವು ಯಾವ್ಯಾವ ಕೋರ್ಸಸ್ ಅವೈಲೇಬಲ್ ಇದೆ ಅಂತ ನೀವು ಚೆಕ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. PCMB ಸ್ಟೂಡೆಂಟ್ಸ್ಗಳಿಗೆ ಅವೈಲೇಬಲ್ ಇದೆ BSc B.Ed ಅದೆಲ್ಲ. ಓಕೆ, ನೀವು ಈ ಕೋರ್ಸಸ್ಗಳನ್ನ ಮುಗಿಸ್ಕೊಂಡ್ರೆ ನೀವು ಒಳ್ಳೆ ಈ ಸೆಂಟ್ರಲ್ ಕಾಲೇಜ್ಗಳು ಇರುತ್ತಲ್ಲ, ಈಗ ಲೈಕ್ ನವೋದಯ ಸ್ಕೂಲ್ ಇಲ್ಲಿ ಮತ್ತು KV ಕೇಂದ್ರೀಯ ವಿದ್ಯಾಲಯ, ಈ ರೀತಿ ಸೆಂಟ್ರಲ್ ಕಾಲೇಜ್ಗಳಲ್ಲಿ ನೀವು ಒಳ್ಳೆ ಟೀಚರ್ ಪ್ರೊಫೆಷನ್ಗೆ ಜಾಯ್ನ್ ಆಗ್ಬೋದು. ಓಕೆ, ಇದಿಷ್ಟು ನನ್ನ ಕಡೆಯಿಂದ ಕೊಡಬೇಕಾಗಿರೋಂಥ ಮಸ್ಟ್ ರೈಟ್ 5 ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್. ಓಕೆ, ಮತ್ತು ನೀವು PCMB ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ತಲೆಯಲ್ಲಿ ಬರೀ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಅಷ್ಟೇ ಇದೆ ಅಂತ ತಲೆಯಲ್ಲಿ ಇಟ್ಕೋಬಾರ್ದು. ಓಕೆ, ನಿಮಗೆ ಆಪ್ಷನ್ಸ್ ತುಂಬ ಇದೆ, ಅದ್ರದ್ದು ಜ್ಞಾನ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ಸ್ನ ನೋಡಬೇಕು. ನಂದೇ ನೋಡಿ ಅಂತ ಹೇಳಲ್ಲ, ಯಾವುದೇ ಕಾರಣಕ್ಕೂ ನೀವು ಎಜುಕೇಷನ್ ಎಲ್ಲಿಂದ ತೊಗೊಂಡ್ರು ಅದು ಎಜುಕೇಷನ್ನೇ. ನೀವು ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಸ್ ಇರುತ್ತೆ, ಅದರಲ್ಲೂ ಸರ್ಚ್ ಮಾಡಿ. ಈವನ್ ನಂದು ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೀಗೆ ಇನ್ಫಾರ್ಮೇಟಿವ್ ಆಗಿರೋಂಥ ಕಂಟೆಂಟ್ಸ್ಗಳು, ನಿಮಗೆ ಗೊತ್ತಿಲ್ಲದೆ ಇರೋಂಥ ಇನ್ಫಾರ್ಮೇಷನ್ಸ್ಗಳೆಲ್ಲನೂ ಈ ಚಾನಲಲ್ಲಿ ಆಗ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.